ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜನವರಿ 2026. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ. ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ. ಇದೇ ಜನವರಿ ತಿಂಗಳ 14ನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ 26ನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗಿದ್ರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಯಥಾಸ್ಥಿತಿಯಾಗಿ ಶನಿ ಗ್ರಹವು ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತು ಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ. ಹಾಗೆ ರಾಹು ಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ. ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ, ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರ ಗ್ರಹವು 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ದರೆ, ಇನ್ನು ಸೂರ್ಯ ಗ್ರಹವು 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಕುಜಗ್ರಹವು 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ, ಇನ್ನು ಬುಧ ಗ್ರಹವು 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗಿದ್ರೆ 4 ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿರ್ತಿದೆ. ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಇನ್ನು ಮಕರ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹವು ನಿಮ್ಮ 3ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಧೈರ್ಯ ಜಾಸ್ತಿ. ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತಂದರೆ ಧೈರ್ಯವಾಗಿ ಡಿಸಿಷನ್ ತಗೊಳ್ಳೋವಂಥದ್ದಾಗುತ್ತೆ. ಹಾಗೆ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಕೆಲವೊಂದು ಸಹಾಯ ಆಗುವಂಥದ್ದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ತಾ ಇದ್ರು ಕೂಡ ಒಂದೆರಡು ಸಹ ಮಾತಾಡೋದು, ಒಂದೆರಡು ಸಹ ಮತ್ತೆ ಚೆನ್ನಾಗಾಗೋದು, ಈ ರೀತಿ ಆಗ್ತಾ ಇರುತ್ತೆ. ಅವರಿಂದ ಕೆಲವೊಂದು ಸಹಾಯಗಳು ಕೂಡ ನಿಮ್ಮ ಜೀವನಕ್ಕೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾರೆಲ್ಲ 4 ಜನಗಳ ಮಧ್ಯದಲ್ಲಿ ಒಂದು ಲೀಡರ್ಶಿಪ್ಗೆ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಸಮಯ ಆಗಿರುತ್ತೆ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ನಿಧಾನ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಏನಾದ್ರು ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಾ, 4 ಜನಕ್ಕೆ ನೀವೇನಾದ್ರು ಒಂದು ಭಾಷಣ ಕೊಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಒಂದು ವ್ಯಕ್ತಿತ್ವ ಚೆನ್ನಾಗಿ ಇಟ್ಕೊಂಡು ಮಾತಾಡೋವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ 2ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಮಾತಿನ ಮೇಲೆ ಸ್ವಲ್ಪ ಹಾಗೆ ಗಮನ ಇಟ್ಕೊಬೇಕಾಗುತ್ತೆ. ಬಾಯಿ ತಪ್ಪಿ ಏನೋ ಕೆಟ್ಟ ಮಾತಾಡ್ಬಿಡೋವಂಥದ್ದು, ಇದರಿಂದ ಸಂಸಾರದಲ್ಲಿ ಸ್ವಲ್ಪ ಬಿರುಕಾಗುವಂಥದ್ದು ಅಥವಾ ಕುಟುಂಬದಲ್ಲಿ ಬಿರುಕಾಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಇವರು ತುಂಬ ಕೋಪದ ವ್ಯಕ್ತಿಯಪ್ಪ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ, ನಾವೇ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಆಲೋಚನೆ ಮಾಡುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಯಾರಾದ್ರೂ ಮುಖ್ಯ ವ್ಯಕ್ತಿಗಳ ಆರೋಗ್ಯದಲ್ಲೂ ಕೂಡ ಏರುಪೇರಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಿ. ಹಾಗೆ ಒಂದು ಗುರುವಿನ ಒಂದು ಸಂಚಾರ ಅಂತ ನೋಡೋಕೋರೆ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಶತ್ರುಗಳ ಕಾಟ ಎಷ್ಟೇ ಇದ್ರೂ ಕೂಡ ಅವ್ರ ಮುಂದೆ ಯಶಸ್ಸು ನಿಮ್ಗೆ ಆಗ್ತಾ ಇರುತ್ತೆ. ಯಾರೆಲ್ಲ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಖಂಡಿತವಾಗ್ಲೂ ಗೆಲುವಾಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ಕೋರ್ಟ್ ಕೇಸ್ಗಳೇನಾದರೂ ಇತ್ತು ಅಂದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏನಾದ್ರು ತುಂಬ ದಿನಗಳಿಂದ ಸಾಲದಿಂದ ಒದ್ದಾಡ್ತಿದ್ದೀರಾ ಅಂದರೆ ಸಾಲ ತೀರ್ಸೋಕ್ಕೂ ಕೂಡ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಅಥವಾ ನೀವೇನಾದ್ರು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿ ಲೋನ್ಗೆ ನೀವು ನಿರೀಕ್ಷೆನಲ್ಲಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಅಂದರೆ ಶುಗರ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, BPಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಈ ರೀತಿಯಾದ ಯಾವುದಾದ್ರೂ ಕೆಲವೊಂದು ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗ್ತಿದ್ದಂಗೆ ಅದನ್ನು ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಕೇತುವಿನ ಒಂದು ಸಂಚಾರ ಅಂತ ನೋಡೋಕೆ ಹೋದಾಗ ಸ್ವಲ್ಪ ನಿಮಗೆ ಏನು ಅನಿರೀಕ್ಷಿತವಾದ ಹಣ ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಏನು ಅನಿರೀಕ್ಷಿತವಾದ ಕಾಯಿಲೆಗಳು ಅಂದರೆ ಹಲ್ಲಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಬಾಯಲ್ಲಿ ಏನಾದ್ರು ತೊಂದರೆಗಳಾಗೋದು, ಗಂಟ್ಲಲ್ಲಿ ಏನಾದ್ರು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಸಕಾಲಕ್ಕೆ ನೀವು ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಹೊರಗಡೆ ತಿನ್ನುವಂಥ ಆಹಾರಗಳನ್ನ ನೀವು ತಪ್ಪಿಸ್ಬೇಕಾಗುತ್ತೆ. ಸಿಹಿಯಾದ ಆಹಾರಗಳನ್ನ ತಿನ್ನೋದನ್ನು ಕೂಡ ನೀವು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಇನ್ನು ಸಾಕಷ್ಟು ಗ್ರಹಗಳು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಆದರೆ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ರಿಯವಾಗಿರ್ತೀರಾ, ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಒಂದು ಟೈಮ್ ಆಗಿರುತ್ತೆ. ಈ ಕೆಲಸ ಮಾಡಲು ಆ ಕೆಲಸ ಮಾಡಲು ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಏನು ಮಾಡಬೇಕು ಅನ್ನೋದು ನಿಮಗೆ ಗೊಂದಲ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಜನವರಿಯ 13ನೇ ತಾರೀಕಿನ ನಂತರ. ಆದರೆ 13ನೇ ತಾರೀಕಿನ ಮುಂಚೆ ಏನಾಗುತ್ತೆ,
ಏನಾಗುತ್ತೆ ಸ್ವಲ್ಪ ಲಾಸಸ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಎಲ್ಲ ಗ್ರಹಗಳು ಕೂಡ ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾವಲ್ವ. ಸೊ ಹಾಗಾಗಿ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಅಥವಾ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಹೊರದೇಶಕ್ಕೆ ಹೋಗೋದಕ್ಕೆ ಒಂದೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಆದರೆ 13ನೇ ತಾರೀಕಿನ ನಂತರ ಸ್ವಲ್ಪ ಕ್ರಮೇಣ ನಿಮ್ಗೇನು ಲಾಸಸ್ ಆಗ್ತಿತ್ತು ಅದೆಲ್ಲನೂ ಸರಿ ಹೋಗುತ್ತೆ. ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಕೆಲಸ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಒತ್ತಡ ಜಾಸ್ತಿ ಆಗೋದ್ರಿಂದ ಸ್ಟ್ರೆಸ್ಸು ಸ್ವಲ್ಪ ಫೀಲ್ ಆಗ್ತೀರಾ. ಸೊ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರು ಏನಾಗ್ಬೋದು ಅಂತ ನೋಡೋಕೆ ಹೋದರೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ, ಜಾಸ್ತಿ ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಸ್ವಲ್ಪ ನಿಯಮಿತವಾದ ಆಹಾರ ತಗೊಳ್ಳುವಂಥದ್ದು, ವ್ಯಾಯಾಮ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶ್ಯಾಧಿಪತಿಯ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು. ಯಾಕಂದರೆ ನಿಮ್ಮ 2ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಹಣಕಾಸಿನ ಅರಿವು ಚೆನ್ನಾಗಾಗಬೇಕಲ್ವ. ರಾಹು ಏನೇ ಕೊಟ್ಟರು ಜಾಸ್ತಿ ಕೊಡ್ತಾನೆ, ಕಷ್ಟ ಕೊಟ್ಟರು ಜಾಸ್ತಿ ಕೊಡ್ತಾನೆ, ಸುಖ ಕೊಟ್ಟರು ಜಾಸ್ತಿ ಕೊಡ್ತಾನೆ. ಹಾಗಾಗಿ ಅವನ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಆದಷ್ಟು ನೀವು ದುರ್ಗಾ ಸಪ್ತಶತಿ ಕೇಳೋದು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ರಾಹು ಗ್ರಹದ ಬೀಜ ಮಂತ್ರಗಳನ್ನ ರಾಹು ಕಾಲದಲ್ಲಿ ಪಠನೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ರಾಹುವಿನ ಅನುಗ್ರಹ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಗುರುಗಳ ಆರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ಬಂದರೂ ಕೂಡ ನೀವು ಅದರಿಂದ ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರೋಂಥ ಫಲಗಳು ಗೋಚಾರ ಫಲಗಳಾಗಿದ್ದು ನಿಮ್ಮ ದಶ ಭುಕ್ತಿ ಮತ್ತು ಗ್ರಹಗಳ ಸ್ಥಾನಮಾನದ ಮೇಲೆ ನಿಮಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವೇನಾದರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ಇನ್ನು ಮುಂದಿನ ತಿಂಗಳ ಒಂದು ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.